ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸುವವನಾಗಿದ್ದೇನೆ. ನಾವು 2024 ಮಾರ್ಚ್ ತಿಂಗಳ 1ನೇ ತಾರೀಕು ನಾವು ಬಂದು ನಿಂತಿದ್ದೇವೆ. ದೇವರು ಈ ತಿಂಗಳ ವಾಗ್ದಾನ ಏನಪ್ಪ ಅಂತಂದರೆ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31 ಹೀಗೆ ಹೇಳ್ತದೆ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಪ್ರಿಯರೇ, ಇವತ್ತಿನ ವಾಗ್ದಾನ ಏನಪ್ಪ ಅಂತಂದರೆ, ನೀವು ಆತನ ವಾಗ್ದಾನಗಳಲ್ಲಿ ನೆಲೆಗೊಂಡು, ವಾಗ್ದಾನ ಅಂತಂದರೆ ವಾಕ್ಯಗಳಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥದ್ದು. ವಾಕ್ಯಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಸೋತು ಹೋದಾಗ ದೇವರು ನಮ್ಮನ್ನು ಎಚ್ಚರಿಸುವುದು ಆತನ ವಾಗ್ದಾನಗಳ ಮೂಲಕ. ಇವತ್ತಿನ ವಾಗ್ದಾನ ಏನಪ್ಪ ಅಂತಂದರೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡರೆ ನಿಜವಾಗಿ ನನ್ನ ಶಿಷ್ಯರಾಗಿ ಸತ್ಯವನ್ನು ತಿಳಿದುಕೊಳ್ಳುವಿರಿ. ದೇವರ ವಾಗ್ದಾನ ಸತ್ಯವನ್ನು ಮತ್ತು ಗೂಢಾರ್ಥಗಳನ್ನು ಸಮಚಿತ್ತದಿಂದ ನಮಗೆ ತಿಳಿಸುವಂಥದ್ದು ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಈ ಪ್ರಪಂಚದಲ್ಲಿ ನಾವು ನೋಡುವುದಾದರೆ ನಮಗೆ ಸಮಸ್ಯೆಗಳು ಬರ್ತವೆ, ಶೋಧನೆಗಳು ಬರ್ತವೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಬಳಿ ಬರುವವರು ಲಾಭದ ನಿಮಿತ್ತ ಬರ್ತಾರೆ. ಅವರ ಬಳಿ ಹೋದರೆ ಈ ಕೆಲಸ ಆಗ್ತದೆ ಅನ್ನುವ ಲಾಭದ ನಿಮಿತ್ತ ಬರ್ತಾರೆ. ಆ ಕೆಲಸವನ್ನು ಪಡೆದುಕೊಂಡು ಹಿಂದೆ ನಮ್ಮ ಕುರಿತು ಅಪಪ್ರಚಾರವನ್ನು ಮಾಡಿ ಹೋಗ್ತಾರೆ. ಈ ಕಾಲಘಟ್ಟದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ದೇವರು ಇವತ್ತು ಪ್ರಿಯ ಸಹೋದರ ಸಹೋದರಿ ಹೇಳ್ತಾರತಕ್ಕಂಥ ಮಾತೇನಂತಂದರೆ, ಈ ಲೋಕ ನಿನಗೇನನ್ನಾದರೂ ಮಾಡಲಿ, ಆದರೆ ನೀನು ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳು. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದೆ ಆದರೆ, ದೇವರ ವಾಕ್ಯವನ್ನು ಸತ್ಯದಿಂದ ಮತ್ತು ಸಮಚಿತ್ತದಿಂದ ನಾವು ನಡೆದುಕೊಂಡಿದ್ದೆ ಆದರೆ ದೇವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಕೊಟ್ಟಂಥ ವಾಗ್ದಾನಗಳಿದೆಯಲ್ಲ, ಆ ವಾಗ್ದಾನಗಳು ದೇವರು ನಮ್ಮ ಜೀವಿತದಲ್ಲಿ ನಡೆಸ್ತಾನೆ. ಪ್ರತಿಯೊಂದೊಂದು ವಾಗ್ದಾನವು ದೇವರು ನಡೆಸುವಂಥವರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಈ ತಿಂಗಳು ಮುಖ್ಯವಾಗಿ ಜಾಗರೂಕತೆಯಿಂದ, ಭಯಭಕ್ತಿಯಿಂದ ನಾವು ದೇವರನ್ನು ಹುಡುಕಬೇಕಾಗಿದೆ. ದೇವರನ್ನು ಹುಡುಕ್ತಾ ನಾವು ಅನೇಕ ಅದ್ಭುತಗಳನ್ನು ಕಾಣುವಂಥವರಾಗಿದ್ದೇವೆ. ಪ್ರಿಯರೇ, ಹಾಗಾಗಿ ದೇವರ ವಾಕ್ಯವನ್ನು ನಾವು ಹುಡುಕಿದಾಗ ನಮ್ಮ ಹೃದಯದಲ್ಲಿ ಒಂದು ಸಂತೃಪ್ತಿ, ನಮ್ಮ ಹೃದಯದಲ್ಲಿ ಒಂದು ಅನುದಿನದ ಒಂದು ಆಹಾರ ಸಿಕ್ಕಿದ ಹಾಗೆ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 2 ನಾವು ನೋಡುವುದಾದರೆ, ಅವರಲ್ಲಿ ಸಂತೋಷ ಆನಂದ ಇರುತ್ತದೆಂದು ನಾವು ಗ್ರಹಿಸಿದ್ದೇವೆ. ಸಂತೋಷ ಮತ್ತು ಆನಂದ ಎಲ್ಲಿಂದ ಬರ್ತದೆ ಅಂತಂದರೆ, ಅದು ಕೇವಲ ಕರ್ತನಿಂದ. ಒಂದು ಸಮಾಧಾನ ಬರಬೇಕಂತಂದರೆ ಅದು ಕೇವಲ ಕರ್ತನಿಂದ. ಒಂದು ನೆಮ್ಮದಿ ಬರಬೇಕಂದ್ರೆ ಅದು ಕೇವಲ ಕರ್ತನಿಂದ. ಪ್ರಿಯರೇ, ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ಮಾರ್ಚ್ ತಿಂಗಳ ದೇವರ ಮೊದಲನೇ ದಿನ ಸ್ವಾಮಿ, ಈ ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ತಿಂಗಳ ಪೂರ್ತಿ ಸ್ವಾಮಿ, ಈ ತಿಂಗಳ ಪೂರ್ತಿ ದೇವರೇ ನಮ್ಮ ಕೈಗಳನ್ನು ಆಶೀರ್ವದಿಸಪ್ಪ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಪ್ಪ, ನಮ್ಮ ಮಕ್ಕಳನ್ನು ಆಶೀರ್ವದಿಸಪ್ಪ, ಯೌವನಸ್ಥರನ್ನು ಆಶೀರ್ವದಿಸಪ್ಪ, ನಮ್ಮ ಸಭೆಗಳನ್ನು ಆಶೀರ್ವದಿಸಪ್ಪ. ದೇವ, ಯಾರ್ಯಾರಿಗೆ ಸ್ವಾಮಿ ಯಾವ ಅಗತ್ಯಗಳಿದೆಯೋ ಆ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಅದ್ಭುತಗಳ ಮೇಲೆ ಅದ್ಭುತಗಳು ನಡೆಯುವಂತಾಗಲಿ ಸ್ವಾಮಿ. ನಿಮ್ಮಿಂದ ಸಕಲವೂ ಸಾಧ್ಯ ಸ್ವಾಮಿ. ದೇವರೇ, ನೀವು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನು ಮಾಡುವಂಥವರಾಗಿದ್ದೀರಿ ಸ್ವಾಮಿ. ಅಪ್ಪ, ಯಾರ್ಯಾರಿಗೆ ಹೃದಯದ ಆವೇದನೆಯಲ್ಲಿ ಸ್ವಾಮಿ ನೋವುಗಳನ್ನು ಅನುಭವಿಸ್ತಾ ಇದ್ರು, ಯಾರ್ಯಾರು ಆಸ್ಪತ್ರೆಗಳಲ್ಲಿದ್ದಾರೋ, ಯಾರ್ಯಾರು ಸಂಕಟದಿಂದಿದ್ದಾರೋ ಸ್ವಾಮಿ, ಅವರೆಲ್ಲರಿಗೂ ಸುಖ ಕೊಡಪ್ಪ, ಅವರೆಲ್ಲರಿಗೂ ಬಲ ಕೊಡು ಸ್ವಾಮಿ. ಅವರನ್ನು ದೇವರೇ ಒಂದು ಅತ್ಯದ್ಭುತವಾಗಿ ನಿಮ್ಮ ವಾಗ್ದಾನಗಳ ಮೂಲಕ ಅವರ ಕುಟುಂಬಗಳಲ್ಲಿ ಅದ್ಭುತಗಳು ನಡೆಯಲಿ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ.
ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನಿರಂತರವಾಗಿ ನೋಡ್ತಾ ಇರಿ 7 Labs ಚಾನಲ್. ನಮಸ್ಕಾರ.